ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇತ್ತು. ಇಡೀ ಬೆಂಗಳೂರೇ ಬಸವನಗುಡಿ ಕಡೆ ಮುಖ ಮಾಡಿದೆ. ಕಡಲೆಕಾಯಿ ಘಮಕ್ಕೆ ಸಿಟಿ ಮಂದಿ ಫುಲ್ ಫಿದಾ ಆಗಿದ್ದಾರೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಸವನಗುಡಿಯಲ್ಲಿ ಕಳೆಗಟ್ಟಿದ ಕಡಲೆಕಾಯಿ ಪರೀಕ್ಷೆ. ಕಡಲೆಕಾಯಿ ಘಮಕ್ಕೆ ಮನಸೋತ ರಾಜಧಾನಿ ಮಂದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದ್ದು, ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇಡೀ ಬಸವನಗುಡಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ದೊಡ್ಡ ಬಸವಣ್ಣ ದೇಗುಲ ಕಡಲೆಕಾಯಿ ಹೂಗಳಿಂದ ಸಿಂಗಾರಗೊಂಡಿದೆ. ಸೋಮವಾರದಿಂದ ಆರಂಭವಾಗಿರುವ ಕಡಲೆಕಾಯಿ ಪರೀಕ್ಷೆಯಲ್ಲಿ ಎಲ್ಲಿ ನೋಡಿದ್ರೂ ಮಳಿಗೆಗಳ ಸಾಲು, ವ್ಯಾಪಾರಿಗಳ ಠಿಕಾಣಿ ಕಾಣಿಸ್ತಾ ಇದ್ದು, ಇಡೀ ಏರಿಯಾ ತುಂಬೆಲ್ಲ ಗ್ರಾಮೀಣ ಸೊಗಡು ತುಂಬಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಬರ್ತೀವಿ, ಬಟ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ರಶ್ ಇದೆ. ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬಾ ರಶ್ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ. ಈ ಸರಿ ಶಾಪಿಂಗ್ ಮಾಡಿದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ಆಕ್ಚುಲಿ ಕಡ್ಲೆಕಾಯಿ ಪರೀಕ್ಷೆ ಅಂದ್ರೆ ಒಂದ್ ವಾರ ಮುಂಚೆನೆ ಪರೀಕ್ಷೆ ಬರುತ್ತೆ, ಹೀಗಿರುತ್ತೆ ಹಾಗಿರುತ್ತೆ. ಮೆಂಟಲಿ ಎಲ್ಲಾರ್ಗು ಕಡ್ಲೆಕಾಯಿ ತಿನ್ಬೇಕು ಅಂತ ಇಷ್ಟ ಆಗತ್ತಲ್ಲ, ಸೊ ಪ್ರಿಪೇರ್ ಆಗಿರ್ತೀವಿ ಎಲ್ಲರೂ. ನಾವು ಉತ್ತರಳ್ಳಿಯಿಂದ ಬಂದಿದೀವಿ, ತುಂಬಾ ಶಾಪಿಂಗ್ ಮಾಡಿದೀವಿ. ಮನೆಗೆ ಹೋಗಿ ನೋಡ್ಬೇಕು ಏನೇನ್ ಶಾಪಿಂಗ್ ಆಗಿದೆ ಅಂತ. ಸಿಕ್ಕಿರೋದೆಲ್ಲ ತುಂಬ್ಕೊಂತ ಹೋಗಿದೀವಿ. ತುಂಬಾ ಖುಷಿ ಆಯ್ತು. ಅಷ್ಟೇ, ಎವ್ರಿ ಟೈಮ್ ಇಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರು ಹೇಳ್ದಂಗೆ ಕಡ್ಲೆಕಾಯಿ ತಿನ್ಲಿಕ್ಕೂ ರೆಡಿ ಇರ್ತೀವಿ, ದುಡ್ಡು ಕುಡಿಸಿಟ್ಟಿರ್ತೀವಿ. ಕ್ರೌಡ್ ತುಂಬಾ ಸಿಕ್ಕಾಪಟ್ಟೆ ಇದೆ ಇವತ್ತು. ತುಂಬಾ ಈ ವರ್ಷ ತುಂಬಾ ಸಿಕ್ಕಾಪಟ್ಟೆ ಇದೆ, ಇನ್ನೂ ಜಾಸ್ತಿ ಆಗತ್ತಾ ಹೋಗುತ್ತೆ. ಕಡಲೆಕಾಯಿ ಘಮ ಇಡೀ ಬೆಂಗಳೂರಿನ ಜನರ ಮನಸೆಳೆದಿದ್ದು, ಈ ವಾರಾಂತ್ಯದವರೆಗೂ ಪರೀಕ್ಷೆಗೆ ಜನ ಬರುವ ನಿರೀಕ್ಷೆ ಇದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇತ್ತು. ಇಡೀ ಬೆಂಗಳೂರೇ ಬಸವನಗುಡಿ ಕಡೆ ಮುಖ ಮಾಡಿದೆ. ಕಡಲೆಕಾಯಿ ಘಮಕ್ಕೆ ಸಿಟಿ ಮಂದಿ ಫುಲ್ ಫಿದಾ ಆಗಿದ್ದಾರೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಸವನಗುಡಿಯಲ್ಲಿ ಕಳೆಗಟ್ಟಿದ ಕಡಲೆಕಾಯಿ ಪರೀಕ್ಷೆ. ಕಡಲೆಕಾಯಿ ಘಮಕ್ಕೆ ಮನಸೋತ ರಾಜಧಾನಿ ಮಂದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದ್ದು, ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇಡೀ ಬಸವನಗುಡಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ದೊಡ್ಡ ಬಸವಣ್ಣ ದೇಗುಲ ಕಡಲೆಕಾಯಿ ಹೂಗಳಿಂದ ಸಿಂಗಾರಗೊಂಡಿದೆ. ಸೋಮವಾರದಿಂದ ಆರಂಭವಾಗಿರುವ ಕಡಲೆಕಾಯಿ ಪರೀಕ್ಷೆಯಲ್ಲಿ ಎಲ್ಲಿ ನೋಡಿದ್ರೂ ಮಳಿಗೆಗಳ ಸಾಲು, ವ್ಯಾಪಾರಿಗಳ ಠಿಕಾಣಿ ಕಾಣಿಸ್ತಾ ಇದ್ದು, ಇಡೀ ಏರಿಯಾ ತುಂಬೆಲ್ಲ ಗ್ರಾಮೀಣ ಸೊಗಡು ತುಂಬಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಬರ್ತೀವಿ, ಬಟ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ರಶ್ ಇದೆ. ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬಾ ರಶ್ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ. ಈ ಸರಿ ಶಾಪಿಂಗ್ ಮಾಡಿದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ಆಕ್ಚುಲಿ ಕಡ್ಲೆಕಾಯಿ ಪರೀಕ್ಷೆ ಅಂದ್ರೆ ಒಂದ್ ವಾರ ಮುಂಚೆನೆ ಪರೀಕ್ಷೆ ಬರುತ್ತೆ, ಹೀಗಿರುತ್ತೆ ಹಾಗಿರುತ್ತೆ. ಮೆಂಟಲಿ ಎಲ್ಲಾರ್ಗು ಕಡ್ಲೆಕಾಯಿ ತಿನ್ಬೇಕು ಅಂತ ಇಷ್ಟ ಆಗತ್ತಲ್ಲ, ಸೊ ಪ್ರಿಪೇರ್ ಆಗಿರ್ತೀವಿ ಎಲ್ಲರೂ. ನಾವು ಉತ್ತರಳ್ಳಿಯಿಂದ ಬಂದಿದೀವಿ, ತುಂಬಾ ಶಾಪಿಂಗ್ ಮಾಡಿದೀವಿ. ಮನೆಗೆ ಹೋಗಿ ನೋಡ್ಬೇಕು ಏನೇನ್ ಶಾಪಿಂಗ್ ಆಗಿದೆ ಅಂತ. ಸಿಕ್ಕಿರೋದೆಲ್ಲ ತುಂಬ್ಕೊಂತ ಹೋಗಿದೀವಿ. ತುಂಬಾ ಖುಷಿ ಆಯ್ತು. ಅಷ್ಟೇ, ಎವ್ರಿ ಟೈಮ್ ಇಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರು ಹೇಳ್ದಂಗೆ ಕಡ್ಲೆಕಾಯಿ ತಿನ್ಲಿಕ್ಕೂ ರೆಡಿ ಇರ್ತೀವಿ, ದುಡ್ಡು ಕುಡಿಸಿಟ್ಟಿರ್ತೀವಿ. ಕ್ರೌಡ್ ತುಂಬಾ ಸಿಕ್ಕಾಪಟ್ಟೆ ಇದೆ ಇವತ್ತು. ತುಂಬಾ ಈ ವರ್ಷ ತುಂಬಾ ಸಿಕ್ಕಾಪಟ್ಟೆ ಇದೆ, ಇನ್ನೂ ಜಾಸ್ತಿ ಆಗತ್ತಾ ಹೋಗುತ್ತೆ. ಕಡಲೆಕಾಯಿ ಘಮ ಇಡೀ ಬೆಂಗಳೂರಿನ ಜನರ ಮನಸೆಳೆದಿದ್ದು, ಈ ವಾರಾಂತ್ಯದವರೆಗೂ ಪರೀಕ್ಷೆಗೆ ಜನ ಬರುವ ನಿರೀಕ್ಷೆ ಇದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇತ್ತು. ಇಡೀ ಬೆಂಗಳೂರೇ ಬಸವನಗುಡಿ ಕಡೆ ಮುಖ ಮಾಡಿದೆ. ಕಡಲೆಕಾಯಿ ಘಮಕ್ಕೆ ಸಿಟಿ ಮಂದಿ ಫುಲ್ ಫಿದಾ ಆಗಿದ್ದಾರೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಸವನಗುಡಿಯಲ್ಲಿ ಕಳೆಗಟ್ಟಿದ ಕಡಲೆಕಾಯಿ ಪರೀಕ್ಷೆ. ಕಡಲೆಕಾಯಿ ಘಮಕ್ಕೆ ಮನಸೋತ ರಾಜಧಾನಿ ಮಂದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದ್ದು, ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇಡೀ ಬಸವನಗುಡಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ದೊಡ್ಡ ಬಸವಣ್ಣ ದೇಗುಲ ಕಡಲೆಕಾಯಿ ಹೂಗಳಿಂದ ಸಿಂಗಾರಗೊಂಡಿದೆ.
ಸೋಮವಾರದಿಂದ ಆರಂಭವಾಗಿರುವ ಕಡಲೆಕಾಯಿ ಪರಿಷೆಯಲ್ಲಿ ಎಲ್ಲಿ ನೋಡಿದ್ರೂ ಮಳಿಗೆಗಳ ಸಾಲು, ವ್ಯಾಪಾರಿಗಳ ಠಿಕಾಣಿ ಕಾಣಿಸ್ತಾ ಇದ್ದು, ಇಡೀ ಏರಿಯಾ ತುಂಬೆಲ್ಲ ಗ್ರಾಮೀಣ ಸೊಗಡು ತುಂಬಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಬರ್ತೀವಿ, ಬಟ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ರಶ್ ಇದೆ. ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬಾ ರಶ್ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ. ಈ ಸರಿ ಶಾಪಿಂಗ್ ಮಾಡಿದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ಆಕ್ಚುಲಿ ಕಡ್ಲೆಕಾಯಿ ಪರಿಷೆ ಅಂದ್ರೆ ಒಂದ್ ವಾರ ಮುಂಚೆನೆ ಪರಿಷೆ ಬರುತ್ತೆ, ಹೀಗಿರುತ್ತೆ ಹಾಗಿರುತ್ತೆ. ಮೆಂಟಲಿ ಎಲ್ಲಾರ್ಗು ಕಡ್ಲೆಕಾಯಿ ತಿನ್ಬೇಕು ಅಂತ ಇಷ್ಟ ಆಗತ್ತಲ್ಲ, ಸೊ ಪ್ರಿಪೇರ್ ಆಗಿರ್ತೀವಿ ಎಲ್ಲರೂ. ನಾವು ಉತ್ತರಳ್ಳಿಯಿಂದ ಬಂದಿದೀವಿ, ತುಂಬಾ ಶಾಪಿಂಗ್ ಮಾಡಿದೀವಿ. ಮನೆಗೆ ಹೋಗಿ ನೋಡ್ಬೇಕು ಏನೇನ್ ಶಾಪಿಂಗ್ ಆಗಿದೆ ಅಂತ. ಸಿಕ್ಕಿರೋದೆಲ್ಲ ತುಂಬ್ಕೊಂತ ಹೋಗಿದೀವಿ. ತುಂಬಾ ಖುಷಿ ಆಯ್ತು. ಅಷ್ಟೇ ಎವ್ರಿ ಟೈಮ್ ಇಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರು ಹೇಳ್ದಂಗೆ ಕಡ್ಲೆಕಾಯಿ ತಿನ್ಲಿಕ್ಕೂ ರೆಡಿ ಇರ್ತೀವಿ, ದುಡ್ಡು ಕುಡ್ಸಿಟ್ಟಿರ್ತೀವಿ. ಕ್ರೌಡ್ ತುಂಬಾ ಸಿಕ್ಕಾಪಟ್ಟೆ ಇದೆ ಇವತ್ತು. ಈ ವರ್ಷ ತುಂಬಾ ಸಿಕ್ಕಾಪಟ್ಟೆ ಇದೆ, ಇನ್ನೂ ಜಾಸ್ತಿ ಆಗತ್ತಾ ಹೋಗುತ್ತೆ. ಕಡಲೆಕಾಯಿ ಘಮ ಇಡೀ ಬೆಂಗಳೂರಿನ ಜನರ ಮನಸೆಳೆದಿದ್ದು, ಈ ವಾರಾಂತ್ಯದವರೆಗೂ ಪರೀಕ್ಷೆಗೆ ಜನ ಬರುವ ನಿರೀಕ್ಷೆ ಇದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಜನಸಾಗರವೇ ಹರಿದು ಬರ್ತಾ ಇತ್ತು. ಇಡೀ ಬೆಂಗಳೂರೇ ಬಸವನಗುಡಿ ಕಡೆ ಮುಖ ಮಾಡಿದೆ. ಕಡಲೆಕಾಯಿ ಘಮಕ್ಕೆ ಸಿಟಿ ಮಂದಿ ಫುಲ್ ಫಿದಾ ಆಗಿದ್ದಾರೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಸವನಗುಡಿಯಲ್ಲಿ ಕಳೆಗಟ್ಟಿದ ಕಡಲೆಕಾಯಿ ಪರಿಷೆ. ಕಡಲೆಕಾಯಿ ಘಮಕ್ಕೆ ಮನಸೋತ ರಾಜಧಾನಿ ಮಂದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದ್ದು, ಪರಿಷೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇಡೀ ಬಸವನಗುಡಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ದೊಡ್ಡ ಬಸವಣ್ಣ ದೇಗುಲ ಕಡಲೆಕಾಯಿ ಹೂಗಳಿಂದ ಸಿಂಗಾರಗೊಂಡಿದೆ. ಸೋಮವಾರದಿಂದ ಆರಂಭವಾಗಿರುವ ಕಡಲೆಕಾಯಿ ಪರಿಷೆಯಲ್ಲಿ ಎಲ್ಲಿ ನೋಡಿದ್ರೂ ಮಳಿಗೆಗಳ ಸಾಲು, ವ್ಯಾಪಾರಿಗಳ ಠಿಕಾಣಿ ಕಾಣಿಸ್ತಾ ಇದ್ದು, ಇಡೀ ಏರಿಯಾ ತುಂಬೆಲ್ಲ ಗ್ರಾಮೀಣ ಸೊಗಡು ತುಂಬಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಬರ್ತೀವಿ, ಬಟ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ರಶ್ ಇದೆ. ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬಾ ರಶ್ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ. ಈ ಸರಿ ಶಾಪಿಂಗ್ ಮಾಡಿದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ಆಕ್ಚುಲಿ ಕಡ್ಲೆಕಾಯಿ ಪರಿಷೆ ಅಂದ್ರೆ ಒಂದ್ ವಾರ ಮುಂಚೆನೆ ಪರಿಷೆ ಬರುತ್ತೆ, ಹೀಗಿರುತ್ತೆ ಹಾಗಿರುತ್ತೆ. ಮೆಂಟಲಿ ಎಲ್ಲಾರ್ಗು ಕಡ್ಲೆಕಾಯಿ ತಿನ್ಬೇಕು ಅಂತ ಇಷ್ಟ ಆಗತ್ತಲ್ಲ, ಸೊ ಪ್ರಿಪೇರ್ ಆಗಿರ್ತೀವಿ ಎಲ್ಲರೂ. ನಾವು ಉತ್ತರಳ್ಳಿಯಿಂದ ಬಂದಿದೀವಿ, ತುಂಬಾ ಶಾಪಿಂಗ್ ಮಾಡಿದೀವಿ. ಮನೆಗೆ ಹೋಗಿ ನೋಡ್ಬೇಕು ಏನೇನ್ ಶಾಪಿಂಗ್ ಆಗಿದೆ ಅಂತ. ಸಿಕ್ಕಿರೋದೆಲ್ಲ ತುಂಬ್ಕೊಂತ ಹೋಗಿದೀವಿ. ತುಂಬಾ ಖುಷಿ ಆಯ್ತು. ಅಷ್ಟೇ ಎವ್ರಿ ಟೈಮ್ ಇಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರು ಹೇಳ್ದಂಗೆ ಕಡ್ಲೆಕಾಯಿ ತಿನ್ಲಿಕ್ಕೂ ರೆಡಿ ಇರ್ತೀವಿ, ದುಡ್ಡು ಕುಡ್ಸಿಟ್ಟಿರ್ತೀವಿ. ಕ್ರೌಡ್ ತುಂಬಾ ಸಿಕ್ಕಾಪಟ್ಟೆ ಇದೆ ಇವತ್ತು. ಈ ವರ್ಷ ತುಂಬಾ ಸಿಕ್ಕಾಪಟ್ಟೆ ಇದೆ, ಇನ್ನೂ ಜಾಸ್ತಿ ಆಗತ್ತಾ ಹೋಗುತ್ತೆ. ಕಡಲೆಕಾಯಿ ಘಮ ಇಡೀ ಬೆಂಗಳೂರಿನ ಜನರ ಮನಸೆಳೆದಿದ್ದು, ಈ ವಾರಾಂತ್ಯದವರೆಗೂ ಪರೀಕ್ಷೆಗೆ ಜನ ಬರುವ ನಿರೀಕ್ಷೆ ಇದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ, ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.